ದ ಡೀಪ್ ಡೈವ್ಗೆ ಸ್ವಾಗತ. ಇವತ್ತು ನಾವು ನಮ್ಮ ಕೇಳುಗರೊಬ್ಬರು ಕಳಿಸಿರುವ ಭಾರತೀಯ ನ್ಯಾಯ ಸಂಹಿತೆ ಅಂದ್ರೆ BNSನ ಕೆಲವು ಆಯ್ದ ಭಾಗಗಳ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಅಂತ ಇದ್ದೀವಿ. ಹೌದು. ನಮ್ಮ ಗುರಿ ಏನು ಅಂದ್ರೆ ಈ ಕಾನೂನುಗಳಲ್ಲಿರೋ ಮುಖ್ಯ ಅಂಶಗಳನ್ನ, ಅದರಲ್ಲೂ ಈ ಖಾಸಗಿ ರಕ್ಷಣೆಯ ಹಕ್ಕು ಇದೆಯಲ್ಲ, ಆಮೇಲೆ ಮಹಿಳೆಯರ ಮೇಲಿನ ಕೆಲವು ಅಪರಾಧಗಳು, ಇವುಗಳನ್ನ ಸ್ವಲ್ಪ ಸರಳವಾಗಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋಣ. ಖಂಡಿತ ಸರಿ, ಹಾಗಾದ್ರೆ ಶುರು ಮಾಡೋಣವಾ? ಆಗ್ಬೋದು. ಇವತ್ತು ನಾವು BNSನ ಕೆಲವೊಂದು ಸೆಲೆಕ್ಟೆಡ್ ಆದರೆ ತುಂಬಾನೇ ಇಂಪಾರ್ಟೆಂಟ್ ಕ್ಲಾಸುಗಳನ್ನ ನೋಡ್ತೀವಿ. ಅಂದ್ರೆ ಖಂಡ 38ರಿಂದ 78ರ ವ್ಯಾಪ್ತಿಯಲ್ಲಿ ಬರೋ ಕೆಲವು ಆಯ್ದ ಭಾಗಗಳು. ಮುಖ್ಯವಾಗಿ ನಾವು ಗಮನಿಸೋದು ಅಂದ್ರೆ ನಮ್ಮ ಆಸ್ತಿ ರಕ್ಷಣೆ ಇದೆಯಲ್ಲ, ಆ ಹಕ್ಕು ಎಲ್ಲಿಯವರೆಗೆ ಹೋಗ್ಬೋದು, ಅಂದ್ರೆ ಎದುರಾಳಿಗಳ ಪ್ರಾಣ ತೆಗೆಯುವ ಹಂತಕ್ಕೆ ಯಾವಾಗ ಹೋಗ್ಬೋದು ಅಂತ ಖಂಡ 41 ಹೇಳುತ್ತೆ. ಓಕೆ. ಆಮೇಲೆ ಆ ಹಕ್ಕು ಯಾವಾಗ ಶುರುವಾಗಿ ಎಷ್ಟು ಹೊತ್ತು ಇರುತ್ತೆ ಅಂತ ಖಂಡ 43. ಆಮೇಲೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ನಮ್ಮ ಪ್ರಾಣಕ್ಕೆ ಅಪಾಯ ಇದ್ದಾಗ, ನಮ್ಮನ್ನ ನಾವು ಕಾಪಾಡಿಕೊಳ್ಳುವಾಗ ಪಕ್ಕದಲ್ಲಿರೋ ನಿರಪರಾಧಿಗಳಿಗೇನಾದ್ರೂ ಆದ್ರೆ ಏನ್ ಕಥೆ, ಅದಕ್ಕೆ ಖಂಡ 44. ಹೌದು, ಅದು ಬಹಳ ಸೂಕ್ಷ್ಮವಾದ ವಿಚಾರ. ನಿಜ. ಅದಾದ್ಮೇಲೆ ಕ್ರಿಮಿನಲ್ ಕಾನ್ಸ್ಪಿರಸಿ ಅಂತೀವಲ್ಲ, ಅಪರಾಧಿಕ ಒಳಸಂಚು, ಖಂಡ 61. ಅದು ಏನು, ಶಿಕ್ಷೆ ಏನು ಅಂತ ನೋಡೋಣ. ಕೊನೆಯದಾಗಿ ಮಹಿಳೆಯರ ವಿರುದ್ಧದ ಕೆಲವು ಗಂಭೀರ ಅಪರಾಧಗಳು. ಲೈಂಗಿಕ ಕಿರುಕುಳ. ಹೌದು, ಖಂಡ 75. ಆಮೇಲೆ ಮಹಿಳೆಯನ್ನ ಬಟ್ಟೆ ಬಿಚ್ಚಿಸುವ ಉದ್ದೇಶದಿಂದ ಹಲ್ಲೆ ಮಾಡೋದು ಖಂಡ 76. ಮತ್ತೆ ಸ್ಟಾಕಿಂಗ್ ಅಂತಾರಲ್ಲ, ಹಿಂಬಾಲಿಸೋದು, ಅದು ಖಂಡ 78. ಇವುಗಳನ್ನೆಲ್ಲ ಇವತ್ತು ಚರ್ಚೆ ಮಾಡೋಣ. ಇಲ್ಲಿ ನಾವು ಗಮನಿಸಬೇಕಾದೇನು ಅಂದ್ರೆ, ಈ ಕಾನೂನುಗಳು ನಮ್ಮ ಹಕ್ಕುಗಳು, ನಮ್ಮ ರಕ್ಷಣೆ ಮತ್ತೆ ಬೇರೆಯವರ ಸೇಫ್ಟಿ, ಘನತೆ, ಇದರ ನಡುವೆ ಒಂದು ಬ್ಯಾಲೆನ್ಸ್ ತರೋಕೆ ಹೇಗೆ ಪ್ರಯತ್ನಿಸ್ತವೆ ಅನ್ನೋದು. ಸರಿ, ಹಾಗಾದ್ರೆ ಮೊದಲಿಗೆ ನಮ್ಮ ಆಸ್ತಿ ಅಂದ್ರೆ ಪ್ರಾಪರ್ಟಿ ರಕ್ಷಣೆ ಬಗ್ಗೆ ಮಾತಾಡೋಣ. ಇದು ಎಲ್ಲರಿಗೂ ಇರೋ ಹಕ್ಕು ಅಲ್ವಾ? ಹೌದು, ಮೂಲಭೂತ ಹಕ್ಕು. ಆದರೆ ಈ ರಕ್ಷಣೆ ಮಾಡ್ಕೊಳ್ಳುವಾಗ ಎದುರಾಳಿಯ ಜೀವವನ್ನೇ ತೆಗೆಯುವ ಮಟ್ಟಕ್ಕೆ ಯಾವಾಗ ಹೋಗಬಹುದು? ಖಂಡ 41 ಇದರ ಬಗ್ಗೆ ಹೇಳುತ್ತೆ ಅಂದಿರಿ. ಹೌದು, ಖಂಡ 41 ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಕೆಲವು ನಿರ್ದಿಷ್ಟ ತೀರಾ ಗಂಭೀರವಾದ ಅಪರಾಧಗಳು ನಡೀತಾ ಇರುವಾಗ ಮಾತ್ರ ಆಸ್ತಿ ರಕ್ಷಣೆಯ ಹಕ್ಕು ಇನ್ನೊಬ್ಬರ ಸಾವು ಅಥವಾ ಬೇರೆ ಗಂಭೀರ ಹಾನಿ ಮಾಡೋಷ್ಟರ ಮಟ್ಟಿಗೆ ವಿಸ್ತರಿಸಬಹುದು. ಯಾವ ಅಪರಾಧಗಳು ಅವು? ಮೊದಲನೇದು ರಾಬರಿ ಅಂದ್ರೆ ಸುಲಿಗೆ. ಎರಡನೇದು ರಾತ್ರಿ ಹೊತ್ತು ಮನೆಗೆ ಕನ್ನ ಹಾಕೋದು, ಅಂದ್ರೆ ಸೂರ್ಯ ಮುಳುಗಿದ್ಮೇಲೆ, ಸೂರ್ಯ ಹುಟ್ಟೋ ಮುಂಚೆ. ಓ, ರಾತ್ರಿ ಕನ್ನ ಮಾತ್ರ. ಹೌದು. ಮೂರನೇದು ಜನ ವಾಸ ಮಾಡೋ ಅಥವಾ ಆಸ್ತಿ ಇಟ್ಟಿರೋ ಜಾಗಕ್ಕೆ, ಅಂದ್ರೆ ಮನೆ, ಟೆಂಟ್ ಅಥವಾ ದೋಣಿ ಇರ್ಬೋದು, ಅದಕ್ಕೆ ಬೆಂಕಿ ಹಚ್ಚೋದು ಅಥವಾ ಸ್ಫೋಟಕ ಇಟ್ಟು ಹಾನಿ ಮಾಡೋದು. ಓಕೆ. ನಾಲ್ಕನೇದು ಇದು ಸ್ವಲ್ಪ ಟ್ರಿಕ್ಕಿ, ಕಳ್ಳತನ ಅಥವಾ ಕಿಡಿಗೇಡಿತನ ಅಥವಾ ಮನೆಗೆ ಅತಿಕ್ರಮ ಪ್ರವೇಶ ನಡೀತಾ ಇದ್ದು, ಆ ಸಂದರ್ಭದಲ್ಲಿ ನಾವು ನಮ್ಮನ್ನ ಅಥವಾ ಆಸ್ತಿಯನ್ನ ಕಾಪಾಡಿಕೊಳ್ಳದೇ ಇದ್ರೆ ನಮ್ಮ ಜೀವಕ್ಕೆ ಅಪಾಯ ಇದೆ ಅಥವಾ ತೀವ್ರವಾದ ಗಾಯ ಆಗುತ್ತೆ ಅನ್ನೋ ಒಂದು ರೀಸನೇಬಲ್ ಭಯ ಹುಟ್ಟಿದ್ರೆ ಮಾತ್ರ. ಆ ಸಮಂಜಸವಾದ ಭಯ ಅನ್ನೋದು ಮುಖ್ಯ ಇಲ್ಲಿ. ಖಂಡಿತ. ಅಂದ್ರೆ ಕಾನೂನು ಸೀರಿಯಸ್ ಕ್ರೈಮ್ಸ್ ವಿರುದ್ಧ ಸ್ಟ್ರಾಂಗ್ ಡಿಫೆನ್ಸ್ಗೆ ಅವಕಾಶ ಕೊಡುತ್ತೆ, ಆದ್ರೆ ಅದು ತುಂಬಾ ಡೇಂಜರಸ್ ಸನ್ನಿವೇಶಗಳಿಗೆ ಮಾತ್ರ ಲಿಮಿಟೆಡ್. ಸರಿ, ಈ ಹಕ್ಕು ಇದೆ ಅಂತ ಗೊತ್ತಾಯ್ತು. ಆದ್ರೆ ಅದು ಯಾವಾಗ ಶುರುವಾಗುತ್ತೆ, ಯಾವಾಗ ಮುಗಿಯುತ್ತೆ, ಇದರ ಬಗ್ಗೆನೂ ಖಂಡ 43 ಹೇಳುತ್ತೆ ಅನ್ರಿ. ಹೌದು, ಇದು ಕೂಡ ಬಹಳ ಮುಖ್ಯ. ಟೈಮಿಂಗ್. ಖಂಡ 43 ಪ್ರಕಾರ ಆಸ್ತಿಗೆ ಅಪಾಯ ಇದೆ ಅನ್ನೋ ಸಮಂಜಸವಾದ ಭಯ ಶುರುವಾದ ತಕ್ಷಣ ಈ ಹಕ್ಕು ಸ್ಟಾರ್ಟ್ ಆಗುತ್ತೆ. ತಕ್ಷಣನೇ? ಹೌದು. ಈಗ ಕಳ್ಳತನದ ಕೇಸ್ ತಗೊಳ್ಳಿ. ಕಳ್ಳ ಮಾಲು ಸಮೇತ ಓಡಿ ಹೋಗೋವರೆಗೂ ಅಥವಾ ಪೊಲೀಸರ ಸಹಾಯ ಸಿಗೋವರೆಗೂ ಅಥವಾ ಕದ್ದ ಮಾಲನ್ನ ವಾಪಸ್ ಪಡೆಯೋವರೆಗೂ ಈ ರೈಟ್ ಇರುತ್ತೆ. ಅದೇ ಸುಲ್ಗೆ ಅಥವಾ ರಾಬರಿ ಕೇಸಲ್ಲಿ ಎಲ್ಲಿವರೆಗೂ ಆ ವ್ಯಕ್ತಿ ಜೀವಕ್ಕೆ ಅಥವಾ ದೇಹಕ್ಕೆ ಅಪಾಯ ಮಾಡ್ತಾನೋ ಅಥವಾ ಬಂಧನದಲ್ಲಿಡ್ತಾನೋ ಆ ಭಯ ಇರೋವರೆಗೂ ಈ ಹಕ್ಕು ಇರುತ್ತೆ. ರಾತ್ರಿ ಮನೆ ಕಣ್ಣು ಹಾಕೋ ಕೇಸಲ್ಲಿ ಆ ಕಣ್ಣು ಹಾಕೋದ್ರಿಂದ ಶುರುವಾದ ಮನೆ ಅತಿಕ್ರಮ ಪ್ರವೇಶ ಮುಂದುವರಿಯೋವರೆಗೂ ಹಕ್ಕು ಇರುತ್ತೆ. ಆದ್ರೆ ಈ ಸಮಂಜಸ ಭಯ ಇತ್ತಾ ಇಲ್ಮಾ ಅಂತ ಹೇಗ್ ಡಿಸೈಡ್ ಮಾಡೋದು? ಅಂದ್ರೆ ಅದು ಪ್ರತಿ ಕೇಸ್ನ ಫ್ಯಾಕ್ಟ್ಸ್, ಎವಿಡೆನ್ಸ್, ಸಂದರ್ಭ ಎಲ್ಲವನ್ನು ನೋಡಿ ಕೋರ್ಟ್ ನಿರ್ಧರಿಸಬೇಕಾಗತ್ತೆ. ಸುಮ್ಮನೆ ನನಗ್ ಭಯ ಆಯಿತು ಅಂದ್ರೂ ಸಾಕಾಗಲ್ಲ. ಸರಿ, ಈಗ ಖಂಡ 44ಕ್ಕೆ ಬರೋಣ. ಇದು ನಿಜಕ್ಕೂ ಒಂದು ಡಿಫಿಕಲ್ಟ್ ಸಿಚುವೇಶನ್. ನಮ್ಮ ಜೀವಕ್ಕೆ ಅಪಾಯ ಇದೆ, ನಾವು ಡಿಫೆಂಡ್ ಮಾಡ್ಕೋಬೇಕು. ಆದ್ರೆ ಹಾಗೆ ಮಾಡೋದ್ರಿಂದ ಪಕ್ಕದಲ್ಲಿರೋ ಇನ್ನೊಬ್ಬ ನಿರಪರಾಧಿ ವ್ಯಕ್ತಿಗೆ ತೊಂದ್ರೆ ಆಗೋ ಚಾನ್ಸ್ ಇದೆ. ಹೌದು. ಅದಕ್ಕೊಂದು ಉದಾಹರಣೆ ಕೂಡ ಕೊಟ್ಟಿದ್ದಾರಲ್ಲ. ಎ ಅನ್ನೋ ವ್ಯಕ್ತಿನ ಕೊಲ್ಲೋಕೆ ಒಂದು ಗುಂಪು ಬಂದಿದೆ.
ಎ ತನ್ನನ್ನ ಉಳಿಸ್ಕೋಬೇಕು ಅಂದ್ರೆ ಆ ಗುಂಪಿನ ಮೇಲೆ ಶೂಟ್ ಮಾಡ್ಲೇಬೇಕು. ಹ್ಮ್ ಆದ್ರೆ ಆ ಗುಂಪಲ್ಲಿ ಮಕ್ಳಿದ್ದಾರೆ. ಶೂಟ್ ಮಾಡಿದ್ರೆ ಅವರಿಗೂ ಏಟು ಬೀಳಬಹುದು. ಹಾಗೇನ್ ಮಾಡೋದು? ಇದು ಬಹಳ ರೇರ್ ಆದ್ರೂ ಆಗ್ಬಾದದ ಒಂದು ಸನ್ನಿವೇಶ. ಖಂಡ 44 ಇಲ್ಲಿ ಕ್ಲಿಯರ್ ಆಗಿದೆ. ಒಂದು ವೇಳೆ ಆ ನಿರಪರಾಧಿಗೆ ರಿಸ್ಕ್ ತಗೊಳ್ಳದೆ ತನ್ನ ಪ್ರೈವೇಟ್ ಡಿಫೆನ್ಸ್ ರೈಟನ್ನ ಎಫೆಕ್ಟಿವ್ ಆಗಿ ಯೂಸ್ ಮಾಡೋದೇ ಸಾಧ್ಯನೇ ಇಲ್ಲ ಅನ್ನೋ ಪರಿಸ್ಥಿತಿ ಇದ್ರೆ ಆ ರಿಸ್ಕ್ ಇದ್ರೂ ಕೂಡ ಆ ವ್ಯಕ್ತಿ ತನ್ನ ಹಕ್ಕನ್ನ ಚಲಾಯಿಸಬಹುದು ಅಂತ ಕಾನೂನು ಹೇಳುತ್ತೆ. ಅಂದ್ರೆ ಆ ಉದಾಹರಣೆಯಲ್ಲಿ ಎ ಶೂಟ್ ಮಾಡಿದ್ರೆ ಆಕಸ್ಮಿಕವಾಗಿ ಮಗುವಿಗೆ ಏಟಾದ್ರೂ ಎ ಮೇಲೆ ಅಪರಾಧ ಬರಲ್ವಾ? ಇಲ್ಲ, ಆ ದೃಷ್ಟಾಂತದ ಪ್ರಕಾರ ಯಾವುದೇ ಅಪರಾಧ ಮಾಡಿದ ಹಾಗ ಆಗಲ್ಲ. ಇಲ್ಲಿ ಮುಖ್ಯವಾದ ಪಾಯಿಂಟ್ ಏನು ಅಂದ್ರೆ, ಕಾನೂನು ಇಂತಹ ತೀರಾ ಅನಿವಾರ್ಯ ಸಂದರ್ಭದಲ್ಲಿ ಜೀವರಕ್ಷಣೆಗೆ ಅತೀ ಹೆಚ್ಚು ಪ್ರಾಮುಖ್ಯತೆ ಕೊಡುತ್ತೆ. ಆದ್ರೆ ಇದನ್ನ ಮಿಸ್ಯೂಸ್ ಮಾಡೋ ಹಾಗಿಲ್ಲ. ಇದು ತೀರಾ ಎಕ್ಸ್ಟ್ರೀಮ್ ಸಂದರ್ಭಗಳಿಗೆ ಮಾತ್ರ. ಅರ್ಥ ಆಯ್ತು. ಸರಿ, ಈಗ ವಿಷಯ ಸ್ವಲ್ಪ ಬದಲಿಸೋಣ. ಕ್ರಿಮಿನಲ್ ಪಿತೂರಿ ಅಂದ್ರೆ ಕ್ರಿಮಿನಲ್ ಕಾನ್ಸ್ಪಿರಸಿ, ಖಂಡ 61. ಪಿತೂರಿ ಅನ್ನೋ ಮಾತು ಕೇಳ್ತಾನೆ ಇರ್ತೀವಿ. ಕಾನೂನಿನ ಪ್ರಕಾರ ಇದರ ಅರ್ಥ ಏನು? ಹೌದು, ಖಂಡ 61 ಇದನ್ನ ಡಿಫೈನ್ ಮಾಡುತ್ತೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಇಬ್ರು ಅಥವಾ ಅದಕ್ಕಿಂತ ಹೆಚ್ಚು ಜನ ಸೇರ್ಕೊಂಡು ಒಂದು ಇಲ್ಲೀಗಲ್ ಕೆಲಸ ಮಾಡೋಕೆ ಅಥವಾ ಒಂದು ಲೀಗಲ್ ಕೆಲಸವನ್ನೇ ಇಲ್ಲೀಗಲ್ ರೀತಿಯಲ್ಲಿ ಮಾಡೋಕ್ ಒಪ್ಕೊಂಡ್ರೆ ಆ ಒಪ್ಪಂದ ಅಥವಾ ಒಪ್ಪಂದವೇ ಕ್ರಿಮಿನಲ್ ಪಿತೂರಿ. ಕೇವಲ ಒಪ್ಕೊಂಡ್ರೆ ಸಾಕಾ? ಅಲ್ಲಿ ಒಂದು ಸಣ್ಣ ಟ್ವಿಸ್ಟ್ ಇದೆ. ಆ ಒಪ್ಪಂದ ನೇರವಾಗಿ ಒಂದು ಅಪರಾಧ ಮಾಡೋದಕ್ಕಾಗಿದ್ರೆ ಕೇವಲ ಒಪ್ಪಂದವೇ ಸಾಕು, ಅದೇ ಪಿತೂರಿ. ಓಕೆ. ಆದ್ರೆ ಆ ಒಪ್ಪಂದ ಒಂದು ಇಲ್ಲೀಗಲ್ ಕೆಲ್ಸಕ್ಕೆ ಆದರೆ ಅದು ಅಪರಾಧ ಅಲ್ಲ ಅಥವಾ ಒಂದು ಸರಿ ಇರೋ ಕೆಲ್ಸಾನ ತಪ್ಪುದಾರಿಯಲ್ಲಿ ಮಾಡಕ್ಕಾಗಿದ್ರೆ ಬರೀ ಒಪ್ಪಂದ ಸಾಲದು. ಆ ಒಪ್ಪಂದದ ಪ್ರಕಾರ ಆ ಗುಂಪಲ್ಲಿ ಯಾರಾದ್ರೂ ಒಬ್ರು ಒಂದು ಆಕ್ಟ್ ಅಂದ್ರೆ ಒಂದು ಕೃತ್ಯ ಮಾಡಿರಬೇಕು. ಆಗ ಮಾತ್ರ ಅದು ಪಿತೂರಿ ಆಗುತ್ತೆ. ಓಹೋ, ಅಂದ್ರೆ ಕೃತ್ಯನೂ ನಡಿಬೇಕು ಕೆಲವು ಸಂದರ್ಭಗಳಲ್ಲಿ. ಹೌದು. ಶಿಕ್ಷೆ ವಿಚಾರಕ್ಕೆ ಬಂದ್ರೆ ಪಿತೂರಿ ಏನಾದ್ರೂ ಮರಣದಂಡನೆ, ಜೀವಾವಧಿ ಅಥವಾ 2 ವರ್ಷಕ್ಕಿಂತ ಹೆಚ್ಚು ಕಠಿಣ ಶಿಕ್ಷೆ ಇರೋ ಅಪರಾಧಕ್ಕೆ ಆಗಿದ್ರೆ ಆ ಅಪರಾಧಕ್ಕೆ ಕುಮ್ಮಕ್ಕು ಕೊಟ್ಟಿದ್ರೆ ಏನ್ ಶಿಕ್ಷೆ ಆಗ್ತಿತ್ತೋ ಅದೇ ಶಿಕ್ಷೆ ಪಿತೂರಿಗೆ. ಬೇರೆ ಸಣ್ಣ ಅಪರಾಧಗಳ ಪಿತೂರಿಗೆ? ಬೇರೆ ಯಾವುದೇ ಕ್ರಿಮಿನಲ್ ಪಿತೂರಿಗೆ 6 ತಿಂಗಳವರೆಗೆ ಜೈಲು ಅಥವಾ ದಂಡ ಅಥವಾ ಎರಡೂ ಇರಬಹುದು. ಸರಿ, ಈಗ ಬಹಳ ಮುಖ್ಯವಾದ ಭಾಗಕ್ಕೆ ಬರೋಣ. ಮಹಿಳೆಯರ ಸುರಕ್ಷತೆ ಮತ್ತು ಘನತೆಗೆ ಸಂಬಂಧಿಸಿದ ಅಪರಾಧಗಳು. ಮೊದಲು ಖಂಡ 75, ಲೈಂಗಿಕ ಕಿರುಕುಳ ಅಂದ್ರೆ ಸೆಕ್ಷುವಲ್ ಹ್ಯಾರಾಸ್ಮೆಂಟ್. ಹೌದು. ಏನೆಲ್ಲ ಕೃತ್ಯಗಳು ಇದರ ಅಡಿಯಲ್ಲಿ ಬರುತ್ತೆ? ಖಂಡ 75 ಸ್ವಲ್ಪ ಡೀಟೇಲ್ ಆಗಿ ಹೇಳುತ್ತೆ. ಮೊದಲನೇದು ಫಿಸಿಕಲ್ ಕಾಂಟ್ಯಾಕ್ಟ್ ಮತ್ತು ಅಡ್ವಾನ್ಸಸ್, ಅಂದ್ರೆ ಇಷ್ಟವಿಲ್ಲದ ದೈಹಿಕ ಸಂಪರ್ಕ ಅಥವಾ ಆ ಥರದ ಪ್ರಯತ್ನಗಳು ಅಥವಾ ಸ್ಪಷ್ಟವಾಗಿ ಲೈಂಗಿಕ ಆಸಕ್ತಿ ತೋರಿಸೋದು. ಎರಡನೇದು ಲೈಂಗಿಕ ಅನುಕೂಲಗಳನ್ನ ಕೇಳೋದು ಅಥವಾ ಒತ್ತಾಯ ಮಾಡೋದು. ಮೂರನೇದು ಮಹಿಳೆಗೆ ಇಷ್ಟ ಇಲ್ಲ ಅಂದ್ರೂ ಪೋರ್ನೋಗ್ರಫಿ ತೋರಿಸೋದು. ನಾಲ್ಕನೇದು ಸೆಕ್ಷುವಲಿ ಕಲರ್ಡ್ ರಿಮಾರ್ಕ್ಸ್, ಅಂದ್ರೆ ಲೈಂಗಿಕ ಅರ್ಥ ಬರೋ ಅಥವಾ ಲೇವಡಿ ಮಾರೋ ಮಾತುಗಳು. ಇದಕ್ಕೆ ಶಿಕ್ಷೆಗಳು ಹೇಗೆ? ಮೊದಲನ 3 ಇದೆಯಲ್ಲ, ಫಿಸಿಕಲ್ ಕಾಂಟ್ಯಾಕ್ಟ್, ಡಿಮ್ಯಾಂಡ್, ಪೋರ್ನೋಗ್ರಫಿ ತೋರಿಸೋದು, ಇವುಗಳಿಗೆ 3 ವರ್ಷದವರೆಗೆ ವಿಸ್ತರಿಸಬಹುದಾದ ಕಠಿಣ ಜೈಲು ಶಿಕ್ಷೆ ಅಥವಾ ದಂಡ ಅಥವಾ ಎರಡೂ. ನಾಲ್ಕನೇದಕ್ಕೆ ಲೈಂಗಿಕ ಅರ್ಥದ ಮಾತುಗಳಿಗೆ ಅದಕ್ಕೆ 1 ವರ್ಷದವರೆಗೆ ವಿಸ್ತರಿಸಬಹುದಾದ ಜೈಲು ಶಿಕ್ಷೆ. ಅದು ಸಿಂಪಲ್ ಅಥವಾ ಕಠಿಣ ಇರ್ಬೋದು ಅಥವಾ ದಂಡ ಅಥವಾ ಎರಡೂ. ಶಿಕ್ಷೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಹೌದು, ಕಾಣಿಸ್ತಾ ಇದೆ. ಇದು ನಿಜಕ್ಕೂ ಕೆಲಸದ ಜಾಗಗಳಲ್ಲಿ, ಪಬ್ಲಿಕ್ ಸ್ಪೇಸ್ಗಳಲ್ಲಿ ಮಹಿಳೆಯರಿಗೆ ಸೇಫ್ಟಿ ಕೊಡೋಕೆ ಮುಖ್ಯ ಅಲ್ವಾ? ಖಂಡಿತವಾಗಿಯೂ ಬಹಳ ಮುಖ್ಯವಾದ ಪ್ರೊವಿಷನ್ ಇದು. ಮುಂದಿನದು ಖಂಡ 76, ಮಹಿಳೆಯನ್ನ ಬಟ್ಟೆ ಬಿಚ್ಚಿಸುವ ಅಂದ್ರೆ ಡಿಸ್ರೋಬ್ ಮಾಡೋ ಉದ್ದೇಶದಿಂದ ಹಲ್ಲೆ ಮಾಡೋದು ಅಥವಾ ಬಲಪ್ರಯೋಗ ಮಾಡೋದು. ಇದು ಕೇಳೋದಕ್ಕೆ ಭಯಾನಕವಾಗಿದೆ. ಹೌದು, ಇದು ಅಷ್ಟೇ ಗಂಭೀರವಾದ ಅಪರಾಧ. ಖಂಡ 76 ಇದರ ಬಗ್ಗೆ ಬಹಳ ಸ್ಟ್ರಿಕ್ಟ್ ಆಗಿದೆ. ಯಾರು ಈ ರೀತಿ ಮಾಡ್ತಾರೋ ಅವರಿಗೆ ಕನಿಷ್ಠ 3 ವರ್ಷದಿಂದ ಹಿಡಿದು ಗರಿಷ್ಠ 7 ವರ್ಷಗಳವರೆಗೆ ಜೈಲ್ ಶಿಕ್ಷೆ ವಿಧಿಸಬಹುದು. ಕನಿಷ್ಠ 3 ವರ್ಷ? ಹೌದು. ಅಷ್ಟೇ ಅಲ್ಲ, ಶಲ್ ಆಲ್ಸೋ ಬಿ ಲಯಬಲ್ ಟು ಫೈನ್ ಅಂತ ಇದೆ. ಅಂದ್ರೆ ಜೈಲು ಶಿಕ್ಷೆ ಜೊತೆಗೆ ದಂಡ ಕೂಡ ಕಡ್ಡಾಯವಾಗಿ ಹಾಕ್ತಾರೆ. ಇದು ಈ ಕೃತ್ಯದ ಸೀರಿಯಸ್ನೆಸ್ ತೋರಿಸುತ್ತೆ. ಸರಿ, ಈಗ ಕೊನೆಯದಾಗಿ ಖಂಡ 78, ಸ್ಟಾಕಿಂಗ್ ಅಂದ್ರೆ ಹಿಂಬಾಲಿಸುವುದು, ಕದ್ದು ಗಮನಿಸುವುದು. ಇತ್ತೀಚೆಗೆ ಇದು ಬಹಳ ಚರ್ಚೆಯಲ್ಲಿರೋ ವಿಷಯ, ಅದರಲ್ಲೂ ಆನ್ಲೈನ್ ಸ್ಟಾಕಿಂಗ್. ನಿಜ. ಖಂಡ 78 ಇದನ್ನ 2 ರೀತಿಯಲ್ಲಿ ನೋಡುತ್ತೆ. ಒಂದು ಫಿಸಿಕಲ್ ಸ್ಟಾಕಿಂಗ್, ಅಂದ್ರೆ ಮಹಿಳೆ ಬೇಡ ಅಂದ್ರೂ ಅವಳನ್ನ ಫಾಲೋ ಮಾಡೋದು, ಕಾಂಟ್ಯಾಕ್ಟ್ ಮಾಡೋಕೆ ಟ್ರೈ ಮಾಡೋದು, ಪದೇ ಪದೇ ಭೇಟಿ ಮಾಡೋಕೆ ಪ್ರಯತ್ನಿಸೋದು. ಓಕೆ,
ಎರಡನೇದು ಎರಡನೆಯದು ಸೈಬರ್ ಸ್ಟಾಕಿಂಗ್. ಅಂದ್ರೆ ಆ ಮಹಿಳೆ ಇಂಟರ್ನೆಟ್, ಇಮೇಲ್ ಅಥವಾ ಬೇರೆ ಯಾವುದೇ ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ ಬಳಸೋದನ್ನ ಮಾನಿಟರ್ ಮಾಡೋದು, ಕದ್ದು ಗಮನಿಸೋದು. ಇದರಲ್ಲಿ ಏನಾದ್ರೂ ಎಕ್ಸೆಪ್ಷನ್ಸ್ ಇದೆಯಾ? ಅಂದ್ರೆ ಯಾವಾಗ ಇದು ಸ್ಟಾಕಿಂಗ್ ಆಗಲ್ಲ? ಕೆಲವು ವಿನಾಯಿತಿಗಳಿವೆ. ಈಗ ಪೊಲೀಸರು ಅಥವಾ ತನಿಖಾಧಿಕಾರಿಗಳು ಅಪರಾಧ ಪತ್ತೆ ಮಾಡಕ್ಕೆ ಅಥವಾ ತಡೆಯೋಕೆ ಆ ರೀತಿ ಮಾಡಿದ್ರೆ ಅದು ಸ್ಟಾಕಿಂಗ್ ಆಗಲ್ಲ. ಅಥವಾ ಯಾವುದೋ ಕಾನೂನಿನ ಪ್ರಕಾರ ಹಾಗೆ ಮಾಡಲೇಬೇಕಾದ ಅನಿವಾರ್ಯತೆ ಇದ್ರೆ, ಅಥವಾ ಕೆಲವು ಸಂದರ್ಭಗಳಲ್ಲಿ ಆ ನಡವಳಿಕೆ ಸಮಂಜಸ ಮತ್ತು ನ್ಯಾಯಸಮ್ಮತ ಅಂತ ಪ್ರೂವ್ ಆದ್ರೆ. ಸರಿ, ಇದಕ್ಕೆ ಶಿಕ್ಷೆ? ಮೊದಲನೇ ಸಲ ಈ ತಪ್ಪು ಮಾಡಿದ್ರೆ 3 ವರ್ಷದವರೆಗೆ ಜೈಲು ಮತ್ತೆ ದಂಡ. ಮೊದಲನೇ ಸಲಕ್ಕೆ? ಹೌದು. ಅದೇ ತಪ್ಪನ್ನ ಮತ್ತೆ ಮಾಡಿದ್ರೆ, ಅಂದ್ರೆ 2ನೇ ಸಲ ಅಥವಾ ಅದಕ್ಕಿಂತ ಹೆಚ್ಚು ಸಲ ಮಾಡಿದ್ರೆ 5 ವರ್ಷಗಳವರೆಗೆ ಜೈಲು ಶಿಕ್ಷೆ ಮತ್ತೆ ದಂಡ. ರಿಪೀಟ್ ಅಫೆಂಡರ್ಸ್ಗೆ ಹೆಚ್ಚು ಶಿಕ್ಷೆ. ಅಂದ್ರೆ ಕಾನೂನು ಫಿಸಿಕಲ್ ಸ್ಟಾಕಿಂಗ್ ಜೊತೆಗೆ ಸೈಬರ್ ಸ್ಟಾಕಿಂಗ್ನನ್ನು ಗಂಭೀರವಾಗಿ ಪರಿಗಣಿಸುತ್ತೆ. ಖಂಡಿತವಾಗಿ. ಇವತ್ತಿನ ಡಿಜಿಟಲ್ ಜಗತ್ತಿಗೆ ತಕ್ಕಂತೆ ಕಾನೂನು ಅಪ್ಡೇಟ್ ಆಗಿರೋದು ಕಾಣಿಸುತ್ತೆ. ಹಾಗಾದ್ರೆ ಇವತ್ತಿನ ಈ ನಮ್ಮ ಚರ್ಚೆಯಿಂದ ನಮಗೇನ್ ಗೊತ್ತಾಯ್ತು ಅಂತ ಒಮ್ಮೆ ನೋಡೋದಾದ್ರೆ, ನಾವು BNSನ ಕೆಲವು ಇಂಪಾರ್ಟೆಂಟ್ ಸೆಕ್ಷನ್ಗಳನ್ನ ನೋಡಿದ್ವಿ. ಆಸ್ತಿ ರಕ್ಷಣೆ ಯಾವಾಗ ಮಾರಣಾಂತಿಕ ಆಗ್ಬಹುದು, ಅದರ ಟೈಮ್ ಲಿಮಿಟ್ ಏನು ಅಂತ ಖಂಡ 41, 43 ಹೇಳುತ್ತೆ. ತುಂಬಾ ರೇರ್ ಸಂದರ್ಭದಲ್ಲಿ ನಿರಪರಾಧಿಗಳಿಗೆ ಅಪಾಯ ಇದ್ರೂ ಸೆಲ್ಫ್ ಡಿಫೆನ್ಸ್ ಹೇಗೆ ಮಾಡಬಹುದು ಅಂತ ಖಂಡ 44. ಕ್ರಿಮಿನಲ್ ಪಿತೂರಿ ಅಂದ್ರೆ ಏನು, ಶಿಕ್ಷೆ ಏನು ಅಂತ ಖಂಡ 61. ಹೌದು. ಮತ್ತೆ ಮಹಿಳೆಯರ ಮೇಲಿನ ಅಪರಾಧಗಳಾದ ಸೆಕ್ಷುವಲ್ ಹರಾಸ್ಮೆಂಟ್ ಖಂಡ 75, ಡಿಸ್ರೋಬ್ ಮಾಡೋ ಉದ್ದೇಶದ ಹಲ್ಲೆ ಖಂಡ 76, ಮತ್ತೆ ಸ್ಟಾಕಿಂಗ್ ಖಂಡ 78. ಇವುಗಳ ಕಾನೂನು ಸ್ವರೂಪ, ಶಿಕ್ಷೆ ಎಲ್ಲವನ್ನೂ ತಿಳ್ಕೊಂಡ್ವಿ. ಸಾಕಷ್ಟು ವಿಷಯ ಚರ್ಚೆಯಾಯಿತು. ನಿಜ. ಈ ಕಾನೂನುಗಳೆಲ್ಲ ನಮ್ಮ ಸಮಾಜದಲ್ಲಿ ನಮ್ಮ ನಡವಳಿಕೆಗೆ ಒಂದು ರೀತಿ ಗಡಿಗಳನ್ನ ಹಾಕ್ಲಿಕ್ಕೆ ಪ್ರಯತ್ನಿಸ್ತವೆ. ಇದರ ಉದ್ದೇಶ ಬರೀ ಶಿಕ್ಷೆ ಕೊಡೋದಷ್ಟೇ ಅಲ್ಲ, ತಪ್ಪುಗಳನ್ನ ತಡೆಯೋದು, ನೊಂದವರಿಗೆ ನ್ಯಾಯ ಕೊಡೋದು ಕೂಡ ಹೌದು. ಆದ್ರೆ ಈ ಸಮಂಜಸ ಭಯ, ಇಷ್ಟವಿಲ್ಲದ ಸನ್ನೆ, ಸಮಂಜಸ ನಡವಳಿಕೆ, ಈ ಪದಗಳೆಲ್ಲ ಇದೆಯಲ್ಲ, ಇವುಗಳ ಅರ್ಥ ಪ್ರತಿ ಕೇಸ್ನ ಸಂದರ್ಭಗಳ ಮೇಲೆ, ಕೋರ್ಟ್ನ ವಿವೇಚನೆ ಮೇಲೆ ನಿಂತಿರುತ್ತೆ. ಲಾ ಇನ್ ಬುಕ್ ಆರ್ ಲಾ ಇನ್ ಆಕ್ಷನ್, ಇದರ ನಡುವೆ ಇರೋ ವ್ಯತ್ಯಾಸವನ್ನ ಅರ್ಥ ಮಾಡಿಕೊಳ್ಳೋದು ಮುಖ್ಯ. ಹೌದು, ಅದು ನಿಜ. ಈಗ ನಾವಿವತ್ತು ಮಾತಾಡಿದ ಕಾನೂನುಗಳ ಬಗ್ಗೆ ಯೋಚನೆ ಮಾಡಿದ್ರೆ ಒಂದು ಪ್ರಶ್ನೆ ಬರುತ್ತೆ. ಅದರಲ್ಲೂ ಈ ಸ್ಟಾಕಿಂಗ್ ಖಂಡ 78 ಅಥವಾ ಖಾಸಗಿ ರಕ್ಷಣೆ ಖಂಡ 44ರ ಸೂಕ್ಷ್ಮತೆಗಳು. ಇವು ನಾಳೆ ಬರಬಹುದಾದ ಹೊಸ ಟೆಕ್ನಾಲಜಿಗಳು, ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಡೀಪ್ ಫೇಕ್, ಎಲ್ಲೆಲ್ಲೂ ಕಣ್ಗಾವಲಿಡೋ ಸಿಸ್ಟಮ್ಸ್, ಇವುಗಳಿಂದ ಬರೋ ಹೊಸ ಚಾಲೆಂಜ್ಗಳನ್ನ ಎದುರಿಸೋಕೆ ರೆಡಿ ಇದೆಯಾ? ಈ ಕಾನೂನುಗಳ ಇಂಟರ್ಪ್ರಿಟೇಷನ್, ಅಪ್ಲಿಕೇಶನ್, ಇವು ನಾಳಿನ ಸವಾಲುಗಳಿಗೆ ಹೇಗೆ ಹೊಂದ್ಕೊಳ್ಬೇಕಾಗ್ಬೋದು? ಇದನ್ನ ನಾವು ಯೋಚನೆ ಮಾಡ್ಬೇಕಲ್ವಾ? ಖಂಡಿತವಾಗಿಯೂ ಇದು ಬಹಳ ಮುಖ್ಯವಾದ ಪ್ರಶ್ನೆ. ತಂತ್ರಜ್ಞಾನ ಬದಲಾದಂತೆ ಕಾನೂನು ಕೂಡ ಅದಕ್ಕೆ ತಕ್ಕಂತೆ ವಿಕಸನಗೊಳ್ಳಬೇಕಾಗತ್ತೆ. ಭಾರತೀಯ ನ್ಯಾಯ ಸಂಹಿತೆಯ ಈ ಆಯ್ದ ಆದರೆ ಮಹತ್ವದ ಭಾಗಗಳ ಕುರಿತಾದ ನಮ್ಮ ಇವತ್ತಿನ ಈ ಚರ್ಚೆಯಲ್ಲಿ ಭಾಗಿಯಾದ ಎಲ್ಲರಿಗೂ ಧನ್ಯವಾದಗಳು. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದ ಜೊತೆ ಶೀಘ್ರದಲ್ಲೇ ಮತ್ತೆ ಭೇಟಿಯಾಗೋಣ.